4ನೇ ತರಗತಿ ಕನ್ನಡ ಪಾಠ 16 ಕನಸುಗಾರ ಕಲಾಂ ಪ್ರಶ್ನೋತ್ತರಗಳು. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳೇ, ಪ್ರಶ್ನೆಯನ್ನು 1 ಬಾರಿ, ಉತ್ತರಗಳನ್ನು 2 ಬಾರಿ ಹೇಳಿರುತ್ತೇನೆ, ಗಮನಿಸಿ. ಪ್ರಶ್ನೆ 1. ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಉತ್ತರ: ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು. ಉತ್ತರ: ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು. ಪ್ರಶ್ನೆ 2. ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು? ಉತ್ತರ: ವಿಜ್ಞಾನಿಯನ್ನು ವೈದ್ಯರು ನಿಜಾಂ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಉತ್ತರ: ವಿಜ್ಞಾನಿಯನ್ನು ವೈದ್ಯರು ನಿಜಾಂ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಪ್ರಶ್ನೆ 3. ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು? ಉತ್ತರ: ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲುಗಳ ನ್ಯೂನತೆಗೆ ಒಳಗಾಗಿದ್ದರು. ಉತ್ತರ: ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲುಗಳ ನ್ಯೂನತೆಗೆ ಒಳಗಾಗಿದ್ದರು. ಪ್ರಶ್ನೆ 4. ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು? ಉತ್ತರ: ರೋಗಿಗಳ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಲಾಗಿತ್ತು. ಉತ್ತರ: ರೋಗಿಗಳ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಲಾಗಿತ್ತು. ಪ್ರಶ್ನೆ 5. ಅಬ್ದುಲ್ ಕಲಾಂರವರ ತಂದೆ ತಾಯಿಯ ಹೆಸರೇನು? ಉತ್ತರ: ಅಬ್ದುಲ್ ಕಲಾಂರ ತಂದೆ ಜೈನಲಾಬ್ದೀನ್ ಮಕರಾಯರ್, ತಾಯಿ ಆಸಿಯಾಮಾ. ಉತ್ತರ: ಅಬ್ದುಲ್ ಕಲಾಂರ ತಂದೆ ಜೈನಲಾಬ್ದೀನ್ ಮಕರಾಯರ್, ತಾಯಿ ಆಸಿಯಾಮಾ. ಪ್ರಶ್ನೆ 6. ಕಲಾಂರವರ ಆತ್ಮಕಥನದ ಹೆಸರೇನು? ಉತ್ತರ: ಕಲಾಂರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು. ಉತ್ತರ ಮತ್ತೊಮ್ಮೆ: ಕಲಾಂರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು. ಮುಖ್ಯ ಪ್ರಶ್ನೆ 2. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ? ಉತ್ತರ: ಎಪಿಜೆ ಅಬ್ದುಲ್ ಕಲಾಂರು ತಯಾರಿಸಿದ ಹಗುರವಾದ ಕ್ಯಾಲಿಪರ್ ಅನ್ನು ವೈದ್ಯರು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು. ಅವನು ಹೆಜ್ಜೆ ಇಟ್ಟು ನಡೆದನು. ಅವನ ಕಣ್ಣಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು. ಉತ್ತರ ಮತ್ತೊಮ್ಮೆ: ಎಪಿಜೆ ಅಬ್ದುಲ್ ಕಲಾಂರು ತಯಾರಿಸಿದ ಹಗುರವಾದ ಕ್ಯಾಲಿಪರ್ ಅನ್ನು ವೈದ್ಯರು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು. ಅವನು ಹೆಜ್ಜೆ ಇಟ್ಟು ನಡೆದನು. ಅವನ ಕಣ್ಣಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು. ಪ್ರಶ್ನೆ ಸಂಖ್ಯೆ 2. ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು? ಉತ್ತರ: ಕಲಾಂರವರು ಬಾಲ್ಯದಲ್ಲಿ ಹಕ್ಕಿಗಳು ಹಾರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಬೇಕು ಎಂದು ಕನಸು ಕಾಣುತ್ತಿದ್ದರು. ಉತ್ತರ ಮತ್ತೊಮ್ಮೆ: ಕಲಾಂರವರು ಬಾಲ್ಯದಲ್ಲಿ ಹಕ್ಕಿಗಳು ಹಾರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಬೇಕು ಎಂದು ಕನಸು ಕಾಣುತ್ತಿದ್ದರು. ಪ್ರಶ್ನೆ 3. ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು? ಉತ್ತರ: ಕಲಾಂರವರಿಗೆ ಭಾರತ ರತ್ನ ಪ್ರಶಸ್ತಿ, ಪದ್ಮಭೂಷಣ, ಪದ್ಮ ವಿಭೂಷಣ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪದವಿ ದೊರೆತಿವೆ. ಉತ್ತರ ಮತ್ತೊಮ್ಮೆ: ಕಲಾಂರವರಿಗೆ ಭಾರತ ರತ್ನ ಪ್ರಶಸ್ತಿ, ಪದ್ಮಭೂಷಣ, ಪದ್ಮ ವಿಭೂಷಣ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪದವಿ ದೊರೆತಿವೆ. ಮುಖ್ಯ ಪ್ರಶ್ನೆ 3. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಯಾರು? ಈ ಮಾತನ್ನು ವೈದ್ಯರು ಹೇಳಿದರು. ಯಾರಿಗೆ? ವಿಜ್ಞಾನಿಗೆ ಹೇಳಿದರು. 2. ಕನಸು ಕಾಣಿರಿ. ಯಾರು? ಈ ಮಾತನ್ನು ಅಬ್ದುಲ್ ಕಲಾಂರವರು ಹೇಳಿದರು. ಯಾರಿಗೆ? ಮಕ್ಕಳಿಗೆ ಹೇಳಿದರು. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪದ ಗಮನಿಸಿ, ವಿರುದ್ಧಾರ್ಥಕ ಪದ ಬರೆಯಿರಿ. ಪದ ವಿರುದ್ಧ ಪದ: ಹಗುರ ಭಾರ, ಕಷ್ಟ ಸುಖ, ಮೇಲೆ ಕೆಳಗೆ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ. ಚಿಕಿತ್ಸೆ: ನನಗೆ ಜ್ವರ ಬಂದಾಗ ವೈದ್ಯರಿಂದ ಚಿಕಿತ್ಸೆ ಪಡೆದು ಗುಣಮುಖನಾಗಿದ್ದೇನೆ. ಗಗನ: ಗಗನದಲ್ಲಿ ಹಕ್ಕಿಗಳು ಹಾರಾಡುತ್ತವೆ. ಸಾಧನೆ: ಅಬ್ದುಲ್ ಕಲಾಂರವರು ವಿಜ್ಞಾನ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದ್ದಾರೆ. ಕನಸು: ನಾನು ದೊಡ್ಡವನಾದ ಮೇಲೆ ಒಬ್ಬ ಒಳ್ಳೆಯ ಶಿಕ್ಷಕನಾಗಬೇಕು ಎಂಬ ಕನಸು ಕಾಣುತ್ತಿದ್ದೇನೆ. ಮುಖ್ಯ ಪ್ರಶ್ನೆ 3. ಮಾದರಿಯಂತೆ ಕೂಡಿಸಿ ಪದ ರಚಿಸಿ. ಮಾದರಿ: ಮಾಡು ಪ್ಲಸ್ ಇಸು ಮಾಡಿಸು. ಅದೇ ರೀತಿ ತಿನ್ನು ಪ್ಲಸ್ ಇಸು ತಿನ್ನಿಸು. ಓಡು ಪ್ಲಸ್ ಇಸು ಓಡಿಸು. ಬಿಡು ಪ್ಲಸ್ ಇಸು ಬಿಡಿಸು. ಆಡು
ಪ್ಲಸ್ ಇಸು ಆಡಿಸು. ಮುಖ್ಯ ಪ್ರಶ್ನೆ 4. ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ. ಪದಗಳು ಭಾರತ ರತ್ನ, ಜ್ಞಾನಪೀಠ, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಆಸಿಯಾಮ, ಕ್ಷಿಪಣಿ, ಹಡಗು, ಕ್ಯಾಲಿಫರ್. ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಿಸಿದ ಪದಗಳು ಈ ರೀತಿಯಾಗಿದೆ: ಭಾರತ ರತ್ನ, ರಾಷ್ಟ್ರಪತಿ, ಆಸಿಯಾಮ, ಕ್ಷಿಪಣಿ, ಕ್ಯಾಲಿಫರ್. ಮುಖ್ಯ ಪ್ರಶ್ನೆ 5. ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ. ವ್ಯಕ್ತಿಯ ಹೆಸರುಗಳು: ಎಪಿಜೆ ಅಬ್ದುಲ್ ಕಲಾಂ, ಜೈನುಲಾಬ್ದೀನ್ ಮಕರಾಯರ್, ಆಸಿಯಾಮ. ವೃತ್ತಿಯ ಹೆಸರುಗಳು: ಮೂಳೆ ತಜ್ಞ, ವಿಜ್ಞಾನಿ, ವೈದ್ಯ. ವಸ್ತುವಿನ ಹೆಸರುಗಳು: ಕ್ಯಾಲಿಫರ್, ಕ್ಷಿಪಣಿ, ರಾಕೆಟ್. ಮುಖ್ಯ ಪ್ರಶ್ನೆ 6. ಮಾದರಿಯಂತೆ ಸೂಕ್ತ ಪದ ರಚಿಸಿ. ಮಾದರಿ: ಪಡೆದನು, ಪಡೆಯುತ್ತಾನೆ, ಪಡೆಯುವನು. ಅದೇ ರೀತಿ ನಡೆದನು, ನಡೆಯುತ್ತಾನೆ, ನಡೆಯುವನು. ಹಾರಿದನು, ಹಾರುತ್ತಾನೆ, ಹಾರುವನು. ಬರೆದನು, ಬರೆಯುತ್ತಾನೆ, ಬರೆಯುವನು. ಓಡಿದನು, ಓಡುತ್ತಾನೆ, ಓಡುವನು. ಹಾಡಿದನು, ಹಾಡುತ್ತಾನೆ, ಆಡುವನು. ಪ್ರಶ್ನೆ 7. ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ. ಮಕ್ಕಳೇ, ಕೊಟ್ಟಿರುವ ಪದಗಳು ಈ ರೀತಿಯಾಗಿವೆ, ಗಮನಿಸಿ. ರೈತರು ಪುಸ್ತಕವನ್ನು ಆಳಿದರು, ಮಕ್ಕಳು ರಾಜ್ಯವನ್ನು ಕೆತ್ತಿದರು, ಗುರುಗಳು ಹೊಲವನ್ನು ಆಡಿದರು, ಶಿಲ್ಪಿಗಳು ಹಾಡನ್ನು ಓದಿದರು, ರಾಜರು ವಿಗ್ರಹಗಳನ್ನು ಉತ್ತರು. ಸರಿಯಾಗಿ ಜೋಡಿಸಿರುವ ವಾಕ್ಯಗಳು ಈ ರೀತಿಯಾಗಿವೆ, ಗಮನಿಸಿ ಮಕ್ಕಳೇ. ರೈತರು ಹೊಲವನ್ನು ಉತ್ತರು, ಮಕ್ಕಳು ಹಾಡನ್ನು ಆಡಿದರು, ಗುರುಗಳು ಪುಸ್ತಕವನ್ನು ಓದಿದರು, ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು, ರಾಜರು ರಾಜ್ಯವನ್ನು ಆಳಿದರು. ಮುಖ್ಯ ಪ್ರಶ್ನೆ 8. ಪದಬಂಧ ಪೂರ್ಣಗೊಳಿಸಿ. ಪದಬಂಧ. ಪದಬಂಧದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ, ಗಮನಿಸಿ ಮಕ್ಕಳೇ. ಎಡದಿಂದ ಬಲಕ್ಕೆ 1. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ. ಎಡದಿಂದ ಬಲಕ್ಕೆ ವಿದ್ಯಾಭ್ಯಾಸ. 4. ಹೊಸದಾಗಿರುವ ನಮ್ಮ ದೇಶ. 5 ಅಕ್ಷರ. ಎಡದಿಂದ ಬಲಕ್ಕೆ ನವಭಾರತ. 7. ಸ್ನೇಹಿತ ಇಲ್ಲಿದ್ದಾನೆ. 2 ಅಕ್ಷರ. ಎಡದಿಂದ ಬಲಕ್ಕೆ ಮಿತ್ರ. 8. ಗಣಿಯಲ್ಲಿ ಸಿಕ್ಕ ಪುಸ್ತಕ. 3 ಅಕ್ಷರ. ಎಡದಿಂದ ಬಲಕ್ಕೆ ಗಣಿತ. 10. ಮತ್ತೆ ಮತ್ತೆ ಯತ್ನಿಸು. 3 ಅಕ್ಷರ. ಎಡದಿಂದ ಬಲಕ್ಕೆ ಪ್ರಯತ್ನ. ಮೇಲಿನಿಂದ ಕೆಳಕ್ಕೆ 1. ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ವಾಹನ. 3 ಅಕ್ಷರ. ಮೇಲಿನಿಂದ ಕೆಳಕ್ಕೆ ವಿಮಾನ. 2. ಮರದ ಹತ್ತಿರ ನಡೆದ ಸಮರ. 3 ಅಕ್ಷರ. ಮೇಲಿನಿಂದ ಕೆಳಕ್ಕೆ ಸಮರ. 3. ಉಪಗ್ರಹ ಉಡಾಯಿಸುವ ಸಾಧನ. 3 ಅಕ್ಷರ. ಮೇಲಿನಿಂದ ಕೆಳಕ್ಕೆ ರಾಕೆಟ್. 5. ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ. 5 ಅಕ್ಷರ. ಮೇಲಿನಿಂದ ಕೆಳಕ್ಕೆ ಭಾರತ ರತ್ನ. 6. ಕರ್ನಾಟಕ ರಾಜ್ಯದ ನೆರೆನಾಡು. 5 ಅಕ್ಷರ. ಮೇಲಿನಿಂದ ಕೆಳಕ್ಕೆ ತಮಿಳುನಾಡು. 9. ನಸುಕಿನಲ್ಲಿ ಕಂಡ ಸ್ವಪ್ನ. ಮೇಲಿನಿಂದ ಕೆಳಕ್ಕೆ ಕನಸು. ಬಳಕೆ ಚಟುವಟಿಕೆ: ಊಹಿಸಿ ಬರೆಯಿರಿ. ಪ್ರಶ್ನೆ 1. ನೀನು ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಏನು ಮಾಡುವೆ? ಉತ್ತರ: ನಾನು ಸ್ವತಃ ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಎಲ್ಲ ಮಕ್ಕಳಿಗೆ ಆದರ್ಶವಾಗುವೆ. ಶಾಲೆಯ ಪ್ರತಿ ಕೋಣೆ, ಶೌಚಾಲಯ ಮತ್ತು ಆವರಣದ ಸ್ವಚ್ಛತೆಯನ್ನು ಪರಿಶೀಲಿಸುವೆ. ಮಣ್ಣು, ತ್ಯಾಜ್ಯ ಮತ್ತು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವ ವ್ಯವಸ್ಥೆ ಮಾಡುವೆ. ವಾರದಲ್ಲಿ 1 ದಿನ ಸ್ವಚ್ಛತಾ ದಿನವನ್ನು ಆಯೋಜಿಸಿ ಮಕ್ಕಳಲ್ಲಿ ಸ್ವಚ್ಛತೆಯ ಮಹತ್ವವನ್ನು ಬೋಧಿಸುತ್ತೇನೆ. ಮಕ್ಕಳಿಗೆ ಕೈ ತೊಳೆಯುವ, ಶುದ್ಧ ನೀರು ಕುಡಿಯುವ ಮತ್ತು ಸ್ವಚ್ಛತೆಯನ್ನು ಪಾಲಿಸುವ ಮಹತ್ವವನ್ನು ಕಲಿಸುವೆ. ಮುಖ್ಯ ಪ್ರಶ್ನೆ 2. ಯೋಚಿಸಿ ಉತ್ತರಿಸಿ. 1. ಕೇಸರಿ, ಬಿಳಿ, ಹಸಿರು ಬಣ್ಣ ನಡುವೆ ಚಕ್ರ. ಹಾಗಾದರೆ ನಾನು ಯಾರು? ಉತ್ತರ: ಭಾರತದ ರಾಷ್ಟ್ರಧ್ವಜ. 2. 3 ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ. ಹಾಗಾದರೆ ನಾನು ಯಾರು? ಉತ್ತರ: ಭಾರತ ದೇಶ. 3. ಬಲಗೈಯಲ್ಲಿ ಗೀತೆ, ಎಡಗೈಯಲ್ಲಿ ರಾಟೆ ಹಿಡಿದಿದ್ದೆ. ಹಾಗಾದರೆ ನಾನು ಯಾರು? ಉತ್ತರ: ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ. ಕೊಟ್ಟಿರುವ ಪದಗಳು:
ಗಾಂಧೀಜಿ ರಾಷ್ಟ್ರಪಿತ, ಸ್ವಾತಂತ್ರ್ಯ ಹೋರಾಟ, ಭಾರತ, ಹಳ್ಳಿ ಉದ್ಧಾರ, ಬಡತನ, ಸ್ವಚ್ಛತೆ, ಸ್ವ ಉದ್ಯೋಗ, ಸರಳ ಜೀವನ. ಮಕ್ಕಳೇ, ಇಲ್ಲಿ ಕೆಂಪು ಅಕ್ಷರಗಳಲ್ಲಿ ಕೊಟ್ಟಿರುವ ಪದಗಳನ್ನು ಸೇರಿಸಲಾಗಿದೆ, ಗಮನಿಸಿ. ಗಾಂಧೀಜಿಯವರು ನಮ್ಮ ದೇಶದ ರಾಷ್ಟ್ರಪಿತ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅವರು ಭಾರತದ ಹಳ್ಳಿಗಳ ಉದ್ಧಾರಕ್ಕೆ ಕರೆ ಕೊಟ್ಟಿದ್ದಾರೆ. ಅವರು ನಮ್ಮ ದೇಶದ ಬಡತನ ಹೋಗಲಾಡಿಸಲು ಶ್ರಮಿಸಿದ್ದಾರೆ. ದೇಶದ ಜನತೆಗೆ ಸ್ವಚ್ಛತೆ ಹಾಗೂ ಸ್ವ ಉದ್ಯೋಗವನ್ನು ಹೊಂದಲು ಪ್ರೇರಣೆ ನೀಡಿದ್ದಾರೆ. ಗಾಂಧೀಜಿಯವರದ್ದು ಸರಳ ಜೀವನ.